ಎಣ್ಣೆ ಇಲ್ಲಿ ಹೇಗೆ ಬಂತು? ಚಿಕ್ಕಪ್ಪ, ಅಡ್ಗೆ ಮನೇಲಿ ಒಗ್ಗರಣೆ ಹಾಕಿದ ಎಣ್ಣೆ ಇಲ್ಲಿವರೆಗೂ ಹಾರುತ್ತಾ? ಹಾರುತ್ತಪ್ಪ, ಹಾರುತ್ತೆ. ಈಗ ಬೆಳಿತಿರೋರ ಕಾಲ್ನ ಎಳೆದು ಬೀಳ್ಸೋಕೆ ಹಾಕೋ ಎಣ್ಣೆ ಎಲ್ಲಿಂದ ಎಲ್ಲಿವರೆಗೂ ಬೇಕಾದ್ರೂ ಹಾರುತ್ತೆ. ಆದ್ರೆ ಆ ರೀತಿ ಹಾಕೋ ಎಣ್ಣೆ ಕಡೆಗೆ ಒಂದಿನ ಒಗ್ಗರಣೆ ಹಾಕೋರ್ ಮುಖಕ್ಕೆ ಸಿಡಿಯುತ್ತೆ ಅನ್ನೋದು ಸತ್ಯ. ಅಲ್ವೇನಮ್ಮ ಸತ್ಯ? ಸತ್ಯ ಸರ್, ಸತ್ಯ. ಚಿಕ್ಕಪ್ಪ, ಇವಾಗ ಏನ್ ಮಾಡೋದು? ಏನಿಲ್ಲ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಆದ್ರೂ ತಾತ್ಸಾರ ಮಾಡಬಾರ್ದು. ಕಾರ್ತಿಕ್, ನೀನೇ ಇವಳನ್ನ ಹುಷಾರಾಗಿ ನೋಡ್ಕೋಬೇಕು. ನನಗೆ ಸ್ವಲ್ಪ ಆಚೆ ಕೆಲಸ ಇದೆ, ನಾನು ಬೇಗ ಬಂದ್ಬಿಡ್ತೀನಿ. ಅಕಸ್ಮಾತ್ ನೋವೇನಾದ್ರು ಜಾಸ್ತಿ ಆದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಹಾ ಚಿಕ್ಕಪ್ಪ, ಸರಿ. ನೀನು ಹುಷಾರಮ್ಮ ಸತ್ಯ. ಸರಿ ಸರ್, ನೀವು ಹೋಗ್ಬಿಟ್ಟು ಬನ್ನಿ. ಓಕೆ ಚಿಕ್ಕಪ್ಪ. ಅಮ್ಮ, ಅಯ್ಯೋ ಸತ್ಯ, ಬನ್ನಿ ಕೂತ್ಕೊಳ್ಳಿ. ಹುಷಾರು, ಎಣ್ಣೆ ಇದೆ. ಅಪ್ಪ, ಮೆತ್ತಿಗೆ ಕಾಲು. ಕೂತ್ಕೋ ಸತ್ಯ. ಅಪ್ಪ, ಕಾಲು ತುಂಬಾ ನೋವಾಗ್ತಾ ಇದೆಯಾ? ಮತ್ತಿನ್ನೇನು, ಸುಮ್ಮನೆ ಕೂಗ್ತೀನ? ಹೌದಲ್ವಾ? ಹಾಗಿದ್ರೆ ನಾನು ಇವಾಗಲೇ ಆಯಿಂಟ್ಮೆಂಟ್ ಒಂದು ಹಚ್ತೀನಿ, ನೋವು ಕಡಿಮೆ ಆಗುತ್ತೆ. ಹೆಲೋ ಬ್ಯೂಟಿಫುಲ್ ಲೇಡೀಸ್, ತುಂಬಾ ಹೊತ್ತು ಮರೇಲಿ ನಿಲ್ಬೇಡಿ, ಜನ ಮರ್ತು ಬಿಡ್ತಾರೆ. ಬನ್ನಿ, ಹೊರಗೆ ಬನ್ನಿ. ನೆಲಕ್ಕೆ ಎಣ್ಣೆ ಸುರಿಯೋದು, ಹಾಲಲ್ಲಿ ವಿಷ ಹಾಕೋದು, ಸಾಂಬಾರಲ್ಲಿ ಹಲ್ಲಿ ಬೀಳ್ಸೋದು, ಇದೆಲ್ಲ ತೀರಾ ಅಂದ್ರೆ ತೀರಾ ಓಲ್ಡ್ ಸ್ಕ್ರೀನ್ ಪ್ಲೇ. ನೋಡೋ ಜನ ಅಪ್ಡೇಟ್ ಆಗಿದ್ದಾರೆ, ಆದ್ರೆ ನೀವೇನು ಅಪ್ಡೇಟ್ ಆಗಿಲ್ವಲ್ಲ. ವಿಲನ್ಗಳು ವಿಜೃಂಭಣೆ ಜಮಾನ ಮುಗ್ದೋಯ್ತು. ಈಗೇನಿದ್ರು ಹೀರೋಗಳದ್ದೇ ದರ್ಬಾರ್. ಅಲ್ಲ, ನೀವುಗಳು ಮಾಡೋ ಕಿತಾಪತಿಗೆಲ್ಲ ಲೀಟರ್ ಗಟ್ಲೆ ಕಣ್ಣೀರ್ ಸೋಸ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದಕ್ಕೆ ನಾನೇನೇನ್ ಹಳೆ ಸಿನಿಮಾ ಹೀರೋಯಿನ್ ಅನ್ಕೊಂಡ್ರ? ಸತ್ಯ. ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡಿ, ನಮ್ಮ ಸತ್ಯ ಬಂದ್ಮೇಲೆ ಅವಳ್ದೇನೆ ಹವಾ. ಬಿಲ್ಡಪ್ ಗಾಂಚಾಲಿ ಬಿಟ್ಬಿಡಿ, ಇದು ಹೆಣ್ಣು ಹುಲಿ ನಮ್ಮ ಸತ್ಯ ಏರಿಯಾ. ಯಾರು ಹೇಳಿ? ಸತ್ಯ. ಮತ್ತೆ ಇಂಥ ಸಿಲ್ಲಿ ಬಿಲ್ಲಿ ಟ್ರಿಕ್ಸ್ ಮಾಡೋಕ್ಕೂ ಮುಂಚೆ ನಿಮ್ ಎದುರಾಳಿ ಯಾರು ಅಂತ 100 ಸತಿ ಯೋಚನೆ ಮಾಡಿ. ಮೀನಿನ ಗಾಳ ಹಿಡ್ಕೊಂಡು ಮೊಸಳೆ ಮುಂದೆ ಬರಬೇಡಿ. ಬೀಳ್ಸೋದಕ್ಕೆ ಎಣ್ಣೆನೆ ಸುರಿಬೇಕು ಅಂತೇನಿಲ್ಲ. ಅಪ್ಡೇಟ್ ಅಪ್ಡೇಟ್ ಆಗ್ತಂಗೀಸ್. ಕೂತ್ಕೋ. ಅಮೂಲ್ ಬೇಬಿ, ಒಂದ್ ನಿಮಿಷ ಇರು, ಆಯಿಂಟ್ಮೆಂಟ್ ತಂದ್ಬಿಡ್ತೀನಿ. ನಾನ್ ಯಾರು ಅಂತ ಅಮೂಲ್ ಬೇಬಿಗಿನ್ನ ಗೊತ್ತಿಲ್ಲ ಅನ್ಸುತ್ತೆ.
ಎಲ್ಲಿ ನೋವ್ತಿದೆ ಸತ್ಯ? ಕಾಲು. ಸರಿ ತೋರ್ಸು, ನಾನು ಆಯಿಂಟ್ಮೆಂಟ್ ಹಚ್ತೀನಿ. ಅಲ್ಲಲ್ಲ, ಕೈ ನೋವು. ಜಾರಿದ ಕಾಲು, ನೋವಾಗಿದ್ ಕೈಯ? ಕಾಲ್ ಜಾರ್ತು, ಕೈ ಕೊಟ್ಟೆ, ಕೈ ನೋವಾಯ್ತು. ಮೊದ್ಲೇ ಒಂದ್ ಕೈ ಡ್ಯಾಮೇಜು, ಈಗ ಇನ್ನೊಂದ್ ಕೈಯು ಇದೇ ಗತಿ ಕೊಟ್ಟಿಯಲ್ಲ ದೇವ್ರೆ. ನನಗೆ ಯಾಕಿಂತ ಕಷ್ಟಗಳು ಕೊಡ್ತೀಯಾ? ನೊಂದ್ಕೊಂಬೇಡ ಸತ್ಯ, ಡೋಂಟ್ ವರಿ, ಎಲ್ಲ ಬೇಗ ಸರಿ ಹೋಗುತ್ತೆ. ಅಯ್ಯ, ಕೈ ಏಟಾಗಿರೋದ್ ನನಗೆ, ಎಣ್ಣೆ ಮೇಲೆ ಕಾಲಿಟ್ಟಿದ್ ನಾನು. ನೀನ್ ಯಾಕೆ ಎಣ್ಣೆ ಕುಡ್ದೊಂತರ ಮುಖ ಮಾಡ್ಕೊಂಡಿದ್ಯಾ? ನೀನ್ ನೋವಿಂದ ನರಳ್ತಾ ಇದೆಯಾ ಅಲ್ವಾ, ಅದಕ್ಕೆ ನನ್ಗೂ ಫೀಲ್ ಆಯ್ತು. ಓಕೆ ಓಕೆ, ಎಲ್ಲಿ ಅಂತ ತೋರ್ಸು, ನಾನು ಆಯಿಂಟ್ಮೆಂಟ್ ಹಚ್ತೀನಿ. ಬೇಡ, ನಾನೇ ಹಚ್ಕೊಂತೀನಿ, ಕೊಡು. ಸರಿ ಸತ್ಯ, ಒಂದ್ ಕೈ ಡ್ಯಾಮೇಜ್ ಆಗಿದೆ. ಅಲ್ಲ, ಬ್ಯಾಂಡೇಜ್ ಹಾಕಿದೆ. ನೀನ್ ಹೇಗೆ ಸರಿ, ನೀನಿವಾಗ ರೆಸ್ಟ್ ಮಾಡು, ನೋವು ಕಡಿಮೆ ಆಗುತ್ತೆ. ಅಮೂಲ್ ಬೇಬಿ, ಸ್ವಲ್ಪ ನೀರ್ ಕೊಡ್ತೀಯಾ? ನೀರಾ? ಹಾ. ಸರಿ ಸತ್ಯ. ತಗೋ. ಪರವಾಗಿಲ್ಲ ಬಿಡು, ನೀನ್ ಆಯಾಸ ಮಾಡ್ಕೊಂಬೇಡ, ನಾನೇ ಕುಡಿಸ್ತೀನಿ. ತಗೋ. ಸತ್ಯ, ನೀರ್ ಖಾಲಿ ಆಯ್ತು. ಹೌದಾ? ಅಷ್ಟೊಂದು ಬಾಯಾರಿಕೆ ಆಗ್ತಾ ಇದೆಯಾ? ಇನ್ನೊಂದು ಲೋಟ ನೀರ್ ಕೊಡ್ಲಾ? ಸತ್ಯ, ಹೇಳು, ಇನ್ನೊಂದು ಲೋಟ ನೀರ್ ಕೊಡ್ಲಾ? ನೀರ್ ಕುಡಿದ್ರು ಯಾಕೋ ಬಾಯಾರಿಕೆ ಕಡಿಮೆ ಆಗ್ತಿಲ್ಲ. ಒಂದ್ ಲೋಟ ಜ್ಯೂಸ್ ಕೊಡ್ತೀಯಾ? ಜ್ಯೂಸಾ? ಜ್ಯೂಸ್ ತರ್ತೀಯಾ ಅಂದೆ. ಹಾ, ತರ್ತೀನಿ. ಜ್ಯೂಸ್ ಕುಡಿದ್ರೆ ಶಕ್ತಿ ಬರುತ್ತೆ, ಬೇಗನೂ ವಾಸಿ ಆಗುತ್ತೆ. ಯಾವ ಜ್ಯೂಸ್ ಬೇಕು? ಆರೆಂಜ್. ಸರಿ, 2 ನಿಮಿಷ ತರ್ತೀನಿ. ವಿಡಿಯೋ ಕಾಲೇ ಮಾಡ್ಬಿಟ್ರಾ? ಮೋಸ್ಟ್ ಪ್ರಾಬಬ್ಲಿ ನಾನು ನೋಡ್ಬೇಕು ಅಂತ ಅನ್ಸಿರ್ಬೇಕು. ಸರಿ ಸತ್ಯ, ನಾನು ಜ್ಯೂಸ್ ತಗೊಂಡ್ಬರ್ತೀನಿ. ಸಕ್ಕರೆ ಜಾಸ್ತಿ. ಹಾ ಸರಿ. ಈ ವಾಯ್ಸ್ ನ ಎಲ್ಲೋ ಕೇಳ್ದಂಗಿದ್ಯಲ್ಲ. ಹಾಯ್, ಏನ್ ಮಾಡ್ತಿದ್ದೀರಾ? ಆ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ. ಅಮೂಲ್ ಬೇಬಿ ಫ್ರೆಂಡ್ಸು, ಆಫೀಸ್ನವರು, ನನಗೆ ಯಾರಾದ್ರೂ ಗೊತ್ತಿರೋರಿದಾರಾ? ಇರ್ಬೋದೇನೋ.
ಮನೇಲಿದ್ದೀನಿ ಅಂದ್ರೆ ಹಿಂದೆ ಯಾರೋ ಇದ್ದಂಗಿತ್ತು. ಓ ಅದ ನನ್ನ ಫ್ರೆಂಡ್, ನಮ್ಮ ಅಪ್ಪನ ಫ್ರೆಂಡ್, ನಮ್ಮ ಮನೆಗೆ ಬಂದಿರೋ ಗೆಸ್ಟ್. ದಿವ್ಯಾ ಅವರೇ, ನನ್ಗೊಂದು ಅರ್ಜೆಂಟ್ ಕೆಲಸ ಇದೆ, ಒಂದು 2 ನಿಮಿಷ, ಡೋಂಟ್ ಮೈಂಡ್ ಪ್ಲೀಸ್. ಸತ್ಯ, ಆರೆಂಜ್ ಜ್ಯೂಸ್, ಸಕ್ಕರೆ ಜಾಸ್ತಿ ತಗೋ. ತಗೋ ಅಂದ್ರೆ ಸಾರಿ, ಮರ್ತೋಯ್ತು. ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ? ಅವ್ನು ಯಾಕೆ ನನ್ನ ಸುತ್ತಮುತ್ತಾನೇ ಇರಬೇಕು ಅನ್ನಿಸ್ತಿದೆ? ಓಕೆ ಮೇಮ್ ಸಾಬ್, ನನ್ನ ಕೈಲಾದಷ್ಟು ನಾನು ನಿಮ್ ಸೇವೆ ಮಾಡಿದ್ದೀನಿ. ಇನ್ನು ತಾವು ಹೊಡ್ಬೋದು. ಇನ್ನೂ ಏನಾದ್ರೂ ಕೆಲಸ ಹೇಳಿ ಇವನನ್ನ ಇಲ್ಲೇ ಇರಿಸ್ಕೊಳ್ಳ. ಸತ್ಯ, ಮತ್ತಿನ್ನೇನು, ಹೋಗು ನಿನ್ ರೂಮ್ಗೆ. ಇಷ್ಟಕ್ಕೆ ಹೊರಡು ಅಂದ್ರೆ? ಅಂದ್ರೇನಾ, 1 ಗ್ಲಾಸ್ ನೀರು, 1 ಫುಲ್ ಗ್ಲಾಸ್ ಜ್ಯೂಸ್ ಕುಡಿದ್ರು ಇನ್ನೂ ಬಾಯಾರಿಕೆ ಕಡಿಮೆ ಆಗಿಲ್ವಾ? ಬಾಯಾರಿಕೆ ಕಡಿಮೆ ಆಯ್ತು. ನೋವು, ತುಂಬಾ ನೋವು, ಅಮ್ಮ ನೋವು. ಅಷ್ಟೊಂದು ನೋವಾಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಫ್ರಾಕ್ಚರ್ ಆಗಿರ್ಬೇಕು. ಚಿಕ್ಕಪ್ಪ ಅನ್ನೋದನ್ನೇ ಹೇಳ್ತಾ ಇದ್ರು. ಬಾ ಸತ್ಯ, ಹಾಸ್ಪಿಟಲ್ಗೆ ಹೋಗೋಣಪ್ಪ. ಮನೇಲಿದ್ದು ಬೋರ್ ಆಗಿದೆ, ಹೀಗಾದ್ರೂ ಹೊರಗೆ ಹೋಗಿ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರೋಣ, ಒಂದ್ ಚೇಂಜ್ ಇರತ್ತೆ. ಬಾ ಸತ್ಯ. ಹೋಗ್ಲೇಬೇಕು, ತುಂಬಾ ನೋವಾಗ್ತಿದೆ. ಬಾ ಹೋಗೋಣ, ಬಾ ಬಾ ಬಾ. ಹಾ, ಬಂದೆ. ಸತ್ಯ, ಇದು ಕಾರ್ತಿಕ್ ಕಾರ್ ಅಲ್ವಾ? ಹೌದು, ಇದು ಅವನದೇ ಕಾರು. ಆದ್ರೆ ಅವನ್ ಯಾಕೆ ಇಲ್ಲಿಗೆ ಬರ್ತಾನೆ? ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಲ್ ಮಾಡಿದಾಗ ಮನೇಲಿದ್ದೀನಿ ಅನ್ನಲ್ಲ. ದಿವ್ಯಾ, ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ, ಈಗಷ್ಟೇ ಬಂದೆ. ನಿಮ್ಮ ಅಕ್ಕ ಎಲ್ಲಿ? ಈಗ ತಾನೇ ರೂಮಲ್ಲಿ ಇದ್ದು, ಈಗ ಊಟಿಗೆ ಶಿಫ್ಟ್ ಮಾಡಿದ್ರು. ಯಾಕೆ, ನಾರ್ಮಲ್ ಡೆಲಿವರಿ ಆಗಲ್ವಂತ? ಇಲ್ಲ, ಸಿಸೇರಿಯನ್ನೇ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು. ಸುಮ್ಮನೆ ರಿಸ್ಕ್ ಬೇಡ ಅಂತ ಒಪ್ಕೊಂಡ್ಬಿಟ್ವಿ. ಮೇಡಮ್, ನೀವು 312 ವಾರ್ಡ್ ಪೇಷಂಟ್ ಕಡೆಯವರಲ್ವಾ? ಹೌದು. ಏನಾಯ್ತು? ಏನಾಯ್ತಾ? ಈ ಕೈ ಏಟಾಗಿದೆ ಡಾಕ್ಟರ್, ಮೊದಲು ಚೆಕ್ ಮಾಡಿ. ಈ ಕೈ ಅಲ್ಲ, ಈ ಕೈ. ಇವಾಗ ಏಟಾಗಿರೋದು ಈ ಕೈ ತಾನೆ? ಆ ಕೈ ಮೊದ್ಲೇ ಏಟಾಗಿತ್ತಲ್ವಾ? ಆದ್ರೂ ಈಗ ಪೆಟ್ಟಾಗಿರೋದು, ಡ್ರೆಸ್ಸಿಂಗ್ ಆಗ್ಬೇಕಾಗಿರೋದು ಇದೇ ಕೈಗೆ. ಮತ್ತೆ ಈ ಕೈ ಅದೀಗ ಏಟಾಗಿದ್ದು. ಸತ್ಯ, ನನ್ ತಲೆ ಕೆಡ್ಸ್ಬೇಡ.
ಇವಾಗ ಏಟ್ ಆಗಿರೋ ಕೈಗೆ ತಾನೇ ಟ್ರೀಟ್ಮೆಂಟ್ ಆಗ್ಬೇಕಾಗಿರೋದು. ಹೌದು, ಆದ್ರೆ ನನ್ ಬಲ್ಗೈಗೂ ಏಟ್ ಆಗಿದೆಯಲ್ಲ. ಡಾಕ್ಟರ್, ಇವಳ ಕೈ ಜೊತೆ ನನ್ನ ತಲೆನೂ ಚೆಕ್ ಮಾಡಿ. ನನ್ ಏನು ಅರ್ಥ ಆಗ್ತಾ ಇಲ್ಲ. ಕಾರ್ತಿಕ್, ಡೋಂಟ್ ವೆರಿ, ನಾನು ಟ್ರೀಟ್ ಮಾಡ್ತೀನಿ, ನೀ ಸ್ವಲ್ಪ ಆಚೆ ಇರಿ. ಅದು ಹಾಗಲ್ಲ ಡಾಕ್ಟರ್, ಇವಳಿಗೆ ಪೆಟ್ಟಾಗಿರೋದು. ಕಾರ್ತಿಕ್, ಪೆಟ್ಟಾಗಿರೋದು ಅವರಿಗೆ, ಟ್ರೀಟ್ ಮಾಡ್ಬೇಕಾಗಿರೋದು ನಾನು. ನೀವಿದ್ದಿಲ್ಲ ಏನ್ ಮಾಡ್ತೀರಾ? ನೀವ್ ಸ್ವಲ್ಪ ಆಚೆ ಇರಿ. ಛೇ, ಈ ಸತ್ಯನಿಂದ ನನ್ನ ಯಾರ್ಯಾರೋ ನೋಡಿ ನಗುವಾಗಾಯ್ತು. ಹೊರಗೋಗಪ್ಪ. ಡಾಕ್ಟರ್, ಈ ಕೈಗೆ ಪೆಟ್ಟಾಗಿರೋದು, ಡ್ರೆಸ್ಸಿಂಗ್ ಮಾಡಿ. ಸಿಸ್ಟರ್, ಆದ್ರೂ ಇವಳಿಗೆ ಪೆಟ್ಟಾಗಿರೋದು ಯಾವ ಕೈಗೆ? ಈಗ ಟ್ರೀಟ್ಮೆಂಟ್ ಆಗ್ಬೇಕಾಗಿರೋದು ಯಾವ ಕೈಗೆ? ಬಿದ್ದ ಕೈ ಕೊಟ್ಲಾ ಅಥವಾ ನನ್ನ ಕೈ ಕೊಡ್ತಾ ಇದ್ದಾಳ? ಒಂದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಮನೆಗೆ ನೆಂಟರು ಬಂದಿದ್ದಾರೆ, ಅಲ್ಲಿರ್ಬೇಕಾಗಿರೋ ಕಾರ್ತಿಕ್ ಇಲ್ಲಿಗೆ ಬಂದಿದ್ದಾರೆ ಅನ್ನೋದಾ ನಿನ್ ಟೆನ್ಷನು? ಬಂದಿದ್ರು ನಿನಗೆ ಹೇಳೇ ಬರ್ಬೋದಿತ್ತಲ್ಲ. ಅದೇನೇ ನನಗೂ ಗೊತ್ತಾಗ್ತಿಲ್ಲ. ದಿವ್ಯಾ, ಕಾರು ಕಾರ್ತಿಕ್ದೇನಾ? ಸರಿಯಾಗಿ ನೋಡ್ದಾ? ಕಾರ್ತಿಕ್ ಕಾರ್ ಯಾವುದು ಅಂತ ನನಗೆ ಗೊತ್ತಿರಲ್ವಾ? ಅದು ಅಲ್ಲದೆ ನಂಬರ್ ಪ್ಲೇಟ್ ಕೂಡ ಚೆಕ್ ಮಾಡಿದೆ, ಆ ಕಾರ್ ಅವಂದೇ. ಓಹೋ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಕಾರ್ತಿಕ್ ಇಲ್ಲೇ ಎಲ್ಲೋ ಇರ್ಬೋದು. ಅವ್ನು ಇಲ್ಲೇ ಎಲ್ಲೋ ಯಾಕಿದಾನೆ ಅನ್ನೋದೇ ನನ್ನ ಟೆನ್ಷನ್. ಅದು ಅಲ್ಲದೆ ಅವನು ಇಲ್ಲಿಗೆ ಬಂದಿರೋ ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ? ದಿವ್ಯಾ, ನಾನು ಇಷ್ಟೊತ್ತು ರಿಸೆಪ್ಷನ್ ಅಲ್ಲೇ ಇದ್ದೆ. ಅಕ್ಕನ ಓಟಿ ಕಳ್ಸಾದ್ಮೇಲೆ ನಾನು ಇಲ್ಲಿಗೆ ಬಂದಿದ್ದು ಅಲ್ವೇ? ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಇರಿಟೇಟ್ ಆಗ್ತಿದ್ಯಾ? ಅವ್ರಿಗೊಂದು ಕಾಲ್ ಮಾಡಿ ನೋಡು. ದಿವ್ಯಾ ಅವರೇ, ನೀವಿಲ್ಲಿ? ವಾಟ್ ಎ ಸರ್ಪ್ರೈಸ್. ಆದ್ರೆ ನೀವಿಲ್ಲಿರೋದು ನನಗೆ ಸರ್ಪ್ರೈಸ್ ಆಗಿದೆ. ಅಂದ್ರೆ ಅಂದ್ರೆ ನಿಮ್ ಕಾರು ಹೊರಗಡೆ ಇರೋದನ್ನ ನೋಡ್ದೆ. ಓ, ಓಕೆ. ನಿಮ್ ಕಾರ್ ನೋಡಿನೇ ನಾನ್ ನಿಮಗೆ ಕಾಲ್ ಮಾಡಿದ್ದು. ಅಷ್ಟರಲ್ಲಿ ನಾನಿಲ್ಲಿ ಬಂದ್ಬಿಟ್ಟೆ ತಾನೆ. ಅದ್ ಸರಿ, ಮನೇಲೆಲ್ಲ ಆರಾಮಾಗಿದ್ದಾರ? ನೀವ್ ಇಲ್ಲಿ ಯಾಕೆ ಬಂದಿದ್ದು? ಎಲ್ರೂ ಹುಷಾರಾಗೇ ಇದ್ದಾರೆ. ಇವತ್ತು ಸುಧೋರ್ ಅಕ್ಕನ ಡೆಲಿವರಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಹೌದಾ? ಡೆಲಿವರಿ ಆಯ್ತಾ? ಇನ್ನೂ ಇಲ್ಲ, ಓಟಿಯಲ್ಲಿದ್ದಾರೆ. ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಇಲ್ಲಿನ ಚೀಫ್ ಡಾಕ್ಟರು ನನ್ನ ಫ್ರೆಂಡ್, ಅವರೆಲ್ಲ ನೋಡ್ಕೊಂತಾರೆ. ಈ ಅಮೂಲ್ ಬೇಬಿ ಎಲ್ಲೂ ಹೋದ? ಆಗ್ಲೇ ವಾರ್ಡ್ ಬಿಟ್ಟು ಆಚೆ ಹೋಗಲ್ಲ ಅಂತಿದ್ದ, ಈಗೆಲ್ಲೂ ಕಾಣಿಸ್ತಿಲ್ವಲ್ಲ?
ನನ್ಗಿಲ್ಲಿ ಎಲ್ರೂ ಪರಿಚಯ, ಏನಾದ್ರು ಬೇಕಿದ್ರೆ ಕೇಳಿ, ನಾನೊಂದು ಮಾತು ಹೇಳ್ತೀನಿ, ಇನ್ನೂ ಎಕ್ಸ್ಟ್ರಾ ಕೇರ್ ತಗೊಂತಾರೆ. ದಟ್ಸ್ ಓಕೆ. ಅವರೇ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಲ್ಲ, ಆದ್ರೂ ಅಕ್ಕ ಇಲ್ಲಿ ಯಾಕೆ ಬಂದಿದ್ದಾಳೆ? ಮನೇಲಿ ಯಾರಿಗಾದ್ರೂ ಹುಷಾರಿಲ್ವಾ? ಓ, ಸುಧಾ ಅಕ್ಕ ಪ್ರೆಗ್ನೆಂಟ್ ಅಂತ ಹೇಳಿದ್ಲು, ಅವಳನ್ನ ಕರ್ಕೊಂಡು ಬಂದಿರಬಹುದು. ಆದ್ರೆ ಅಕ್ಕ ನನ್ನನ್ನಲ್ಲಿ ನೋಡಿದ್ರೆ ದುಡ್ಡು ಎಡವಟ್ಟೆ ಆಗುತ್ತೆ. ಹರಿಯಾಣದಲ್ಲಿ ಇದ್ದೀನಿ ಅಂತ ಹೇಳಿ ಹಾಸ್ಪಿಟಲಲ್ಲಿ ಇದ್ದೀನಿ. ಈಗೇನಾದ್ರೂ ಅಕ್ಕನ ಕೈಗೆ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ. ಸದ್ಯ ಈಗೇನೋ ಬಚಾವಾದೆ, ಆದ್ರೆ ಅಮೂಲ್ ಬೇಬಿಯಲ್ಲಿ ಅವನನ್ನು ಹುಡ್ಕೋಕ್ ಹೋಗಿ ನಾನು ಅಕ್ಕನ ಕೈಗೆ ಸಿಕ್ಕಾಕೊಂತಿದ್ದೆ. ಈಗೇನ್ ಮಾಡ್ಲಿ? ಅಮೂಲ್ ಬೇಬಿನ ಕಾಯ್ಕೊಂಡು ಕೂತ್ರೆ ನಾನು ಅಕ್ಕನ ಕೈಲಿ ಸಿಕ್ಕಾಕೊಂತೀನಿ ಅಷ್ಟೆ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸು. ಆದ್ರೆ ಅದೃಷ್ಟ ಪರೀಕ್ಷೆ ಮಾಡಕ್ ಹೋದ್ರೆ ದೊಣ್ಣೆ ಬಂದ್ ಮೈ ಮೇಲೆ ಬೀಳುತ್ತಷ್ಟೆ. ಅಕ್ಕನ ಕಣ್ಣಿಗೆ ಬೀಳೋಕ್ಕೂ ಮುಂಚೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಸರಿ ದಿವ್ಯಾ, ನೀವು ಮಾತಾಡ್ತೀರಿ, ನಾನು ಬರ್ತೀನಿ. ಅದ್ ಸರಿ, ನೀವಿಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಲೇ ಇಲ್ಲ. ನಿಮ್ಮನೇಲಿ ಯಾರಾದ್ರೂ? ಚೇಚೆ, ನಾವೆಲ್ಲರೂ ಆರಾಮಾಗಿದ್ದೀವಿ. ನನ್ನ ಫ್ರೆಂಡ್ ಕೈಗೆ ಏಟಾಗಿತ್ತು, ಬ್ಯಾಂಡೇಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾರಿಗೆ? ನಿಮ್ ಫ್ರೆಂಡ್ ಮಂಜಂಗ? ಚೇಚೆ, ಅವನ್ಗಲ್ಲ, ಬೇರೆ ಫ್ರೆಂಡ್ಗೆ. ಬೇರೆ ಫ್ರೆಂಡ್. ಬೇರೆ ಫ್ರೆಂಡಾ? ಯಾರದು? ಅದು ಅದು ಕಾರ್ತಿಕ್ ಅಂದ್ರೆ ನೀವೇನಾ? ಹೌದು. ಕಂಗ್ರ್ಯಾಚುಲೇಷನ್. ಯಾಕೆ? ನಿಮ್ಗೆ ಹೆಣ್ಮಗು ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ನನಗೆ ಮಗು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅಯ್ಯೋ, ಅದು ಹಾಗಲ್ಲ. ನನ್ಗಿನ್ನು ಮದ್ವೆನೇ ಆಗಿಲ್ಲ, ಮಗು ಹುಟ್ಟಕ್ಕೆ ಹೇಗ್ ಸಾಧ್ಯ ಅಂತ ಹೇಳ್ದೆ. ಏನು ಮದ್ವೆ ಆಗಿಲ್ವಾ? ಮದ್ವೆ ಆಗಿಲ್ದೆ ಹಾಸ್ಪಿಟಲ್ ರೆಕಾರ್ಡ್ಸ್ ಅಲ್ಲಿ ಹಸ್ಬೆಂಡ್ ಅಂತ ಯಾಕೆ ಬರ್ಸಿದ್ರಿ? ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ನಾನ್ ಯಾವ ಡಾಕ್ಯುಮೆಂಟ್ಸ್ ಅಲ್ಲೂ ನಾನು ಹಸ್ಬೆಂಡ್ ಅಂತ ಬರ್ಸಿಲ್ಲ. ಆ ಮಗು ಯಾರ್ದು ಅಂತ ನನ್ಗೆ ಗೊತ್ತಿಲ್ಲ. ಮದ್ವೆ ಆಗದೆ ಮಗು ಹುಟ್ಟಿದೆ ಅಂದ ಮಾತ್ರಕ್ಕೆ ಆ ಮಗು ನಿಮ್ದಲ್ಲ ಅಂತ ಹೇಳೋದು ತಪ್ಪು ಮಿಸ್ಟರ್. ಏನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ನಂಗೆ ಕಾರ್ತಿಕ್ ಯಾವಾಗ್ಲೂ ಹೀಗೆ. ಎಲ್ಲಾದ್ರೂ ಮೈ ಮರೆತು ಎಂಜಾಯ್ ಮಾಡ್ಬೇಕಾದ್ರೆ ಮನೆಯವ್ರು ಯಾರು ಕಾಲ್ ಮಾಡಿದ್ರು ಕಾಲೇ ಪಿಕ್ ಮಾಡಲ್ಲ. ಅದನ್ನ ಹೇಳೋದಾದ್ರೂ ಹೇಗೆ? ಒಂದ ಎರಡ? ಅದು ಹೆಣ್ಮಗು ಅಂತ ಹೀಗೆ ಹೇಳ್ತಾ ಇದ್ದೀರಾ? ಇನಫ್ ಡಾಕ್ಟರ್. ಮಗು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಅದು ದೇವರ ಸಮಾನ ಅಂತ ನನ್ಗೂ ಗೊತ್ತು. ಹಾಗೆ ಅಂತ ಯಾರ್ದೋ ಮಗುನ ನನ್ ಮಗು ಅಂತ ಹೇಳಿದ್ರೆ ನಾನು ಒಪ್ಕೊಬೇಕಾ? ನೀವೊಂದ್ಸತಿ ತಿರ್ಗಾ ರೆಕಾರ್ಡ್ಸ್ ನ ಚೆಕ್ ಮಾಡಿ, ಇಲ್ಲ ಅಂದ್ರೆ ಚೀಫ್ ಡಾಕ್ಟರ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಓಕೆ ಓಕೆ, ನಾನು ಮತ್ತೆ ಚೆಕ್ ಮಾಡ್ತೀನಿ. ಪಾಪ ಡಾಕ್ಟ್ರು ಯಾರ್ದೋ ಮಗುನ ನನ್ ಮಗು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನ್ ನಿಮ್ ಫ್ರೆಂಡ್ನ ಈಗ್ಲೇ ನೋಡ್ಬೇಕು. ದಿವ್ಯಾ ಅವ್ರೆ, ನೀವು ನನ್ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು ಸತ್ಯನೇ. ಆ ಡಾಕ್ಟರ್ ಕೇಳ್ಕೊಂಡ್ ಬಂದಿದ್ ಕಾರ್ತಿಕ್ ನಾನಲ್ಲ. ನಾನು ನಿಮ್ ಫ್ರೆಂಡ್ನ ನೋಡ್ಬೇಕಂತಿದ್ದೀನಿ ಅಷ್ಟೇ. ಯಾಕೆ? ತೋರ್ಸಕ್ ಇಷ್ಟ ಇಲ್ವಾ? ಅಥವಾ ತೋರ್ಸೋ ಪರಿಸ್ಥಿತಿಲಿ ಅವ್ರಿಲ್ವಾ? ಏನ್ ಹೇಳ್ತಿದ್ದೀರಾ ದಿವ್ಯಾ ಅವ್ರೆ? ನೀವ್ ನನ್ನ ತಪ್ಪಾಗಿ ತಿಳ್ಕೊಂತಾ ಇದ್ದೀರಾ ಅನ್ಸುತ್ತೆ. ಅವ್ರ ಕೈಗೆ ಬ್ಯಾಂಡೇಜ್ ಹಾಕಿಸ್ಬೇಕು ಅಂತಿದ್ರಲ್ಲ, ಅದಕ್ಕೆ ಕೇಳ್ದೆ. ಇವಾಗ ಏನು? ನೀವ್ ನನ್ನ ಫ್ರೆಂಡ್ನ ಮೀಟ್ ಮಾಡ್ಬೇಕು ಅಷ್ಟೇ ತಾನೇ? ಇಷ್ಟೊತ್ತಿಗೆ ಟ್ರೀಟ್ಮೆಂಟ್ ಆಗಿರುತ್ತೆ. ಬಂದಿದ ತಕ್ಷಣ ಮೀಟ್ ಮಾಡಿಸ್ತೀನಿ.
ಆಗ್ಬೋದಾ? ಅಯ್ಯೋ ಅಮೂಲ್ ಬೇಬಿ ಕಾರ್ ಹತ್ರ ಇಲ್ಲ. ಎಲ್ಲಿ ಹೋದ ಇವನು? ಅಯ್ಯೋ ಇವನ್ ಬೇಗ ಬಂದ್ರೆ ಅಕ್ಕನ್ ಕಣ್ ತಪ್ಸಿ ಎಸ್ಕೇಪ್ ಆಗ್ಬೋದು. ಎಲ್ಲಿ ಹೋದ್ನೋ? ನೋಡಿ, ಅವರೇ ಫೋನ್ ಮಾಡಿದ್ರು. ಮೋಸ್ಟ್ ಪ್ರಾಬ್ಲಿ ಟ್ರೀಟ್ಮೆಂಟ್ ಎಲ್ಲ ಆಗಿದೆ ಅನ್ಸುತ್ತೆ. ಅವ್ರು ಬಂದಿದ ತಕ್ಷಣ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಆಗ್ಬೋದಾ? ಹಲೋ, ಟ್ರೀಟ್ಮೆಂಟ್ ಮುಗೀತಾ? ನಾನು ಇಲ್ಲೇ OT ಹತ್ರ ವೇಟ್ ಮಾಡ್ತಾ ಇದ್ದೀನಿ. ಅಯ್ಯೋ ಅಲ್ಲೇನ್ ಮಾಡ್ತಿದ್ಯಾ? ನಾನು ಆಲ್ರೆಡಿ ಪಾರ್ಕಿಂಗ್ ಅಲ್ಲಿ ನಿನ್ ಕಾರ್ ಹತ್ರ ಇದ್ದೀನಿ. ಬೇಗ ಬಾ, ಹೋಗೋಣ. ಕಾರ್ ಹತ್ರನಾ? ನೀನ್ ಯಾವಾಗ ಅಲ್ಲಿ ಹೋದೆ? ಯಾವ ಕಡೆಯಿಂದ ಹೋದೆ? ಹಾ, ಅಲ್ಲೊಂದ್ ಏರೋಪ್ಲೇನ್ ನಿಲ್ಸಿದ್ರು, ಅದ್ರಲ್ಲಿ ಕೂತ್ಕೊಂಡು ಹಾರ್ಕೊಂಡ್ ಬಂದೆ. ಸುಮ್ನೆ ಏನಯ್ಯ ನೀನ್ 108 ಪ್ರಶ್ನೆ. ನೀನ್ ಹುಡ್ಕೊಂಡ್ ಕಾರ್ ಹತ್ರ ಬಂದ್ರೆ ನೀನ್ OT ಹತ್ರ ಇದ್ದೀನಿ, TT ಹತ್ರ ಇದ್ದೀನಿ ಅಂತ ಕತೆ ಹೊಡಿತಿದ್ಯಾ? ಬಾರಯ್ಯ, ಬೇಗ ಹೋಗ್ಬೇಕು. ಹೊರಡೋದಾ? ಅದೆಲ್ಲ ಆಗಲ್ಲ. ನೀನ್ ಎಲ್ಲಿಗೆ ಬರ್ಬೇಕು? ನಾನ್ ನಿನ್ಗೆ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಮೀಟ್ ಮಾಡಿಸ್ಬೇಕು. ಬೇಕಿದ್ರೆ ಆಮೇಲೆ ಇಬ್ರು ಒಟ್ಟಿಗೆ ಹೊರಡೋಣ. ಏನು? ನಾನು ಅಲ್ಲಿಗೆ ಬರೋದಾ? ಅದೆಲ್ಲ ಆಗಲ್ಲ. ಅದ್ರಲ್ಲೂ ಈಗಂತೂ ಆಗೋದೇ ಇಲ್ಲ. ಅದ್ ಯಾರೇ ಇದ್ರು ಇನ್ನೊಂದ್ಸತಿ ಪರಿಚಯ ಮಾಡಿಸುವಂತೆ. ನಾನು ಇಮಿಡಿಯೇಟ್ ಆಗಿ ಹೋಗ್ಬೇಕು. ಈಗ ಬಾರಯ್ಯ. ಹೌದಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ನೀನ್ ಕಾರ್ ಹತ್ರನೇ ವೇಟ್ ಮಾಡ್ತಾ ಇರು. ನಾನ್ ಇವ್ರನ್ನ ಕರ್ಕೊಂಡು ಕಾರ್ ಹತ್ರನೇ ಬರ್ತೀನಿ. ಓಕೆ, ಬಾಯ್. ಅಯ್ಯೋ, ಇಂಥ ಟೈಮಲ್ಲಿ ನೀವು ಯಾರನ್ನೋ ಕರ್ಕೊಂಡ್ಬಂದು ತಗ್ಲಾಕೋ ತರ ಕಾಣ್ತಿದೆ. ಅವ್ನು ಬರೋಷ್ಟ್ರಲ್ಲಿ ಅಕ್ಕ ನನ್ನ ನೋಡ್ಬಿಟ್ರೆ ಅಷ್ಟೇ, ಹರಿಯಾಣಾಗ ಯಾಕೆ ಹೋಗಿಲ್ಲ ಅಂತ ಅವ್ರು ತಿನ್ಬಿಡ್ತಾಳೆ. ಏನ್ ಮಾಡೋದೀಗ? ದಿವ್ಯಾ ಅವ್ರೆ, ಅದು ನೀವೇನು ನನ್ನ ಕರ್ಕೊಂಡು ಹೋಗೋದು ಬೇಕಾಗಿಲ್ಲ. ಅವ್ರು ನಿಮ್ಮ ಕಾರ್ ಹತ್ರನೇ ಇದಾರಲ್ಲ, ನಾನೇ ಹೋಗ್ತೀನಿ. ನಾನೇ ಹೋಗಿ ನೋಡ್ತೀನಿ ಅಂದ್ರು, ನಿಮ್ಮನ್ನ ಒಂದ್ ಕೈ ನೋಡ್ಕೋತೀನಿ ಅಂದ್ರು. ಒಂದು ಗೊತ್ತಾಗ್ಲಿಲ್ವಲ್ಲ. ಈ ಹುಡ್ಗಿರ್ಗೆ ಕೋಪ ಬಂದಾಗ ಆಡೋ ಮಾತಿಗೆ ಎಷ್ಟು ಅರ್ಥ ಇರುತ್ತೋ ಯಾರು ಗೊತ್ತು. ನೋಡ್ತೀನಿ ಅನ್ನೋದನ್ನ ಟೆಸ್ಟ್ ಮಾಡ್ತೀನಿ ಅನ್ನೋ ಟೋನಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇದಾರೆ. ಯಾಕೋ ಸಿಚುವೇಶನ್ ಸೀರಿಯಸ್ ಆಗೋ ಹಾಗೆ ಕಾಣ್ತಾ ಇದೆ. ಹಿಂದೆನೆ ಬಂದ ಅಲ್ವಾ? ಎಲ್ಲಿ ಹೋದ ಇವನು? ಕಾರ್ ಹತ್ರನೂ ಯಾರೂ ಇಲ್ಲ. ಕಾರ್ ಒಳಗಡೆ ಯಾರಾದ್ರೂ ಇದ್ರೆ? ಯಾರೂ ಇಲ್ವಲ್ಲ? ಹಾಗಿದ್ರೆ ಕಾರ್ತಿಕ್ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದಾನ. ಹಾಸ್ಪಿಟಲ್ಗೆ ಬರೋದಕ್ಕೂ ಡಾಕ್ಟರ್ ಹೇಳಿದಕ್ಕೂ ಏನಾದ್ರೂ ಸಂಬಂಧ? ಅವನನ್ನೇ ಕೇಳಬೇಕು. ನನ್ನ ಹಿಂದೆನೆ ಬಂದವನು ಇವಾಗ ಎಲ್ಲಿ ಹೋದ? ಇವ್ನು ನನ್ನ ಜೊತೆನೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾನ. ಹಾಗಿದ್ರೆ ನನ್ನ ಬೆನ್ನ ಹಿಂದೆ ಬೇರೇನೋ ನಡೀತಾ ಇದೆಯಾ?
ನೀವೇನಾ? ಹೌದು. ಕಂಗ್ರ್ಯಾಚುಲೇಷನ್ಸ್. ಯಾಕೆ? ನಿಮ್ಗೆ ಹೆಣ್ಮಗು ಆಗಿದೆ.